ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಏನು ಡಿಫ್ರೆಂಟ್ ಅಡುಗೆ ತಂದಿದ್ದೀನಿ ಅಂದರೆ ಇದನ್ನು ನೋಡೋ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ಏನು ಅಂತಂದರೆ ಹಲಸಿನ ಹೋಳಿಗೆ. ಇದು ಹಲಸಿನ ಹಣ್ಣು ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ ಮನೆಯಲ್ಲಿ, ಎಷ್ಟು ಸಾಫ್ಟಾಗಿದೆ ನೋಡಿ. ಹಾಗೆ ಗರಿಗರಿಯಾಗಿ ನಾವು ಬಿಸಿಲು ತಿಂದರೆ ಗರಿಗರಿಯಾಗಿರುತ್ತೆ, ಸ್ವಲ್ಪ ತಿಂದರೆ ಮೆತ್ತ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಈ ತುಪ್ಪದ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಏನು ತಿನ್ನಬೇಕು ಅನಿಸುತ್ತೆ. ತುಂಬ ರುಚಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಏನೇನು ಹಾಕಿ ಅಂತ ನೋಡ್ಕೊಂಬನ್ನಿ, ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ ಒಂದ್ಸಲ ನೀವು. ಹಲಸಿನ ಹಣ್ಣು ಹೋಳಿಗೆಗೆ ಫಸ್ಟ್ ನಾವು ಕನಕನ ರೆಡಿ ಮಾಡ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಅರ್ಧ ಕಪ್ ನಾನು ಚಿರೋಟಿ ರವೆ ತೊಗೊಳ್ತೀನಿ. ಚಿರೋಟಿ ರವೆ ಏನಕ್ಕಂದರೆ ಸಾಫ್ಟಾಗಿರುತ್ತೆ ಅಂತ. ಬರೀ ಚಿರೋಟಿ ರವೆಲ್ಲ ಮಾಡ್ತಾರೆ, ಚೆನ್ನಾಗಿ ನೆನೆಸ್ಬಿಟ್ಟು ಅದು ಕುಟ್ಟಬೇಕು ನೋಡಿ. ಅರ್ಧ ಕಪ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದೆಲ್ಲ ಶಾಪಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕೆ ಅರಿಶಿನ ಪೌಡರ್ ಹಾಕ್ತೀನಿ, ಸ್ವಲ್ಪ ಅರಿಶಿನ ಪೌಡರ್. ಇವಾಗ ಇದನ್ನು ಸ್ವಲ್ಪ ಚಪಾತಿಗಿನ್ನ ಸ್ವಲ್ಪ ತೆಳ್ಳಗಿರಬೇಕು. ಎರಡು ಮಿಕ್ಸ್ ಮಾಡಿಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕೋಣ. ಇದು ನೀವೊಂದು 2 ಅವರ್, ನಿಮಗೆ ಟೈಮ್ ಇದೆ, ಒಂದು 2 ಅವರ್ ಬಿಡಿ, ಚೆನ್ನಾಗಿ ನೆಂದಿರುತ್ತೆ. ಯಾವ ಕಪ್ಪಲ್ಲಿ ಅರಿಶಿನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲನ್ನು ತೆಂಗಿನಕಾಯಿ ಒಂದು ತುರಿ, ಯಾವುದೇ ಆಗಲಿ ಹಸಿ ತೆಂಗಿನಕಾಯಿ ತೊಗೊಳ್ಳಿ, ತುರಿದಿರೋದು. ಒಂದು 3 ಸ್ಪೂನಷ್ಟು ಚಿರೋಟಿ ರವೆ, ಸ್ವಲ್ಪ ಏಲಕ್ಕಿ ಪೌಡರ್. ಬನ್ನಿ ಫಸ್ಟು ತೆಂಗಿನಕಾಯಿನ ಪೌಡ್ರ್ ರುಬ್ಬೋಣ ನೀರು ಹಾಕ್ಕೊಂಡು. ತೆಂಗಿನಕಾಯಿ ತುರಿ ತೊಗೊಂಡು ಹಸಿದು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಇವಾಗ ಇದನ್ನು ರುಬ್ಕೊಂಬರ್ತೀನಿ ನೋಡಿ. ಇಷ್ಟು ನುಣ್ಣಗಾರೆ ಸಾಕು ನೋಡಿ, ಇಷ್ಟ ಸಾಕು. ಇವಾಗ ಇದನ್ನು ಅದೇ ಬೌಲ್ಗೆ ಹಾಕ್ಕೊಳ್ತೀನಿ. ಮತ್ತು ಇದೇ ಜಾರ್ಗೆ ನಾನು ಹಲಸಿನ ತೊಗೊಳ್ತೀನಿ ನೋಡಿ, 1 ಬಟ್ಲಷ್ಟು. ಜಾಸ್ತಿ ಹಲಸಿನ ಹಾಕ್ಬಾರ್ದು, ಅದು ಫ್ಲೇವರ್ಗೆ. ನೋಡಿದಲ್ಲ ಇಷ್ಟು. ಬೆಲ್ಲ ಕರ್ಗಕ್ಕೆ ಬೆಲ್ಲ ಹಾಕ್ತೀನಿ ನಾನು ಇವಾಗ. 1 ಕಪ್ಪು ಬೆಲ್ಲ. ನೀರು ಎಷ್ಟು ಹಾಕ್ತೀನಿ ಅಂದರೆ ನೋಡಿ, ಇಷ್ಟು ಒಂದು 1/4 ಕಪ್ ಅಷ್ಟು ಇಲ್ಲ ನೋಡಿ, ಇಷ್ಟು ನೀರು. ಇದು ಬೆಲ್ಲ ಕರಗಿದೆ, ಇಷ್ಟು ಇದನ್ನು ಹಾಕಿ ಮಾಡೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಚಿರೋಟಿ ರವೆನ ಹುರಿತೀನಿ. ಕೆಂಪಿಗೆ ಯಾವುದೇ ಎಣ್ಣೆ ಹಾಕ್ಬಾರ್ದು. ರವೆ ರೆಡಿಯಾಗಿದೆ. ನಾನು ಬೆಲ್ಲ ಸೋಸ್ಕೊತೀನಿ. ಏನಕ್ಕಂದರೆ ಕಸ ಕಟ್ಟಿರ್ತಲ್ಲ ಅಂತ ನೋಡಿ. ಇವಾಗ ಇದಕ್ಕೆ ನಾನು ತುರಿದಿಟ್ಟಿರೋಂಥ ರುಬ್ಬಿಟ್ಟಿರೋದು ತೆಂಗಿನಕಾಯಿ ಚೆನ್ನಾಗಿ ಕೈ ಆಡ್ಸೋಣ. ಯಾವುದಾಗಿದೆ ಇವಾಗ ಇದಕ್ಕೆ ನಾನು ರುಬ್ಬಿರೋಂಥ ಹಲಸಿನ ಹಾಕ್ಕೊಳ್ತೀನಿ. ಚೆನ್ನಾಗಿ ಕೈ ಆಡ್ಸೋಣ. ಇವಾಗ ಇದು ಇಷ್ಟು ಗಟ್ಟಿಯಾಗಿದೆ. ಮಿನಿಮಮ್ ಇದು ಒಂದು 20 ನಿಮಿಷ ಬೇಕು. ಇವಾಗ ಇದು ನಾನು ಚಿರೋಟಿ ರವೆ ಹಾಕ್ತೀನಿ ಸ್ವಲ್ಪನೇ ಇದು ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಅದಕ್ಕೆ. ಇದು ಒಣಶುಂಠಿ, ಸೋಂಪು, ಏಲಕ್ಕಿ ಪೌಡರ್, ಇಷ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡು ಮನೇಲಿನ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ. ಬಿಡ್ತಾ ಇವಾಗ ನಾನು ಇದಕ್ಕೆ ತುಪ್ಪ 1 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ. ಇದು ರೆಡಿ ಆಯಿತು ನೋಡಿ. ಈ ಥರ ನೋಡ್ತೀರಾ, ಇದು ಆದಮೇಲೆ ಗಟ್ಟಿ ಆಗುತ್ತೆ. ಆಯಿತು, ರೆಡಿ ಆಯಿತು. ಇದು ಫುಲ್ಲು ತಣ್ಣಗಾಗಿ ಬಿಟ್ಬಿಡ್ಬೇಕು, ಆವಾಗ ಇದು ಚೆನ್ನಾಗಿ ಗಟ್ಟಿ ಆಗುತ್ತೆ. ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡೋಣ. ತಣ್ಣಗಾಗಿ ಬಿಡ್ತೀನಿ. ಕೈಗೆ ಅಂಟೋದಿಲ್ಲ ಇದು ನೋಡಿ. ಈ ಥರ ಇರಬೇಕು ನೋಡಿ. ಈ ಥರ ಉಂಡೆ ಕಟ್ಟರೆ ಈ ಥರ ಇರಬೇಕು. ನೋಡಿದಲ್ಲ ಹೂರ್ಣ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಬನ್ನಿ ಎಲ್ಲನೂ ಇದೇ ಥರ ಉಂಡೆ ಕಟ್ಕೊಳ್ಳೋಣ ನಾವು. ನನಗಂತೂ ತುಂಬ ಇಷ್ಟ. ನಾನಂತೂ ಇದೆ ಫಸ್ಟ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಬಂದೈತೆ ಎಲ್ಲ. ಮನೆ ಅಂತೂ ಅಷ್ಟು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾನು 2 ಅವರ್ ನೆನೆಸಿದ್ದೀನಿ. ನನಗೆ ಟೈಮ್ ಇತ್ತು ಅಂದರೆ ನೆನೆಸಿದ್ದೀನಿ. ನಿಮಗೆ ಟೈಮ್ ಇಲ್ಲ ಒಂದು 1/2 ಅವರ್ ನೆನೆಸ್ಕೊಳ್ಳಿ ಸಾಕು. ಈ ಥರ ನಾವು ಇದು ತೊಗೊಳೋಣ. ಒಂದು ರೊಟ್ಟಿ ಪ್ರೆಸ್ಸಿಂಗ್ ತೊಗೊಂಡಿದ್ದೀನಿ ನಾನು. ಒಂದು ಪೇಪರ್ ಹಾಕಿ ಇದು ರೊಟ್ಟಿ ಮಾಡೋದೇ ಸೀಟ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ನೀಟಾಗಿ ಬರುತ್ತೆ. ಇನ್ನೊಂದಕ್ಕೂ ನಾನು ಎಣ್ಣೆ ಹಾಕ್ಕೊಡ್ತೀನಿ ನೀಟಾಗಿ ಬರುತ್ತೆ ಅಂತ.
ಇವಾಗ ನಾನು ಇದನ್ನು ಈ ಥರ ತಟ್ಕೊಂಡು ಎಷ್ಟು ಚೆನ್ನಾಗಿ ಬೇಳೆ ಒಬ್ಬಟ್ಟು ಕೂಡ ಇಷ್ಟು ನೀಟಾಗಿ ಬರಲ್ಲ. ಇದಕ್ಕೆ ಇವಾಗ ನಾನು ಹಳಸಿನ ಹೂರಣ ಏನಿದು ಹಿಟ್ಟು ತೆಗಿಬೇಕಂತ ಏನಿಲ್ಲ, ನೀಟಾಗಿ ಬರುತ್ತೆ ಇದು ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡ್ದಲ್ಲ. ಇವಾಗ ನಾವು ಇದಕ್ಕೆ ಇನ್ನೊಂದು ಸೀಟ್ ಹಾಕೋಣ. ಸುಮ್ಮನೆ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ. ಈ ಥರ ಇದನ್ನು ಸ್ವಲ್ಪ ಈ ಕೈ ಇಟ್ಕೋಬೇಕು. ನೀಟಾಗಿ ಬರುತ್ತೆ. ಎಷ್ಟು ತೆಳ್ಳಗೆ ಬರುತ್ತೆ ನೋಡಲ್ಲ. ಒಂದು ತವ ಇಟ್ಟಿದ್ದು, ಹೊಸ ತವ, ನೋಡೋಣ ಇಲ್ಲಿ ಮಾಡೋಣ ಅಂತ. ಬೇಕಿತ್ತು ನಾನು ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ, ಇಲ್ಲಿ ತುಪ್ಪ ಬೇಕಾ ತುಪ್ಪ ಹಾಕೊಳ್ಳಿ. ನಾನು ತುಪ್ಪ ಹಾಕಿ ಆಗಲಿ, ಎಣ್ಣೆ ಬೇಕಾ ಎಣ್ಣೆ ಹಾಕೊಳ್ಳಿ. ನೀಟಾಗಿ ಬರುತ್ತೆ ನೋಡಿ. ನೋಡಲ್ಲ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಇದ್ದರೆ ಗಮ್ಮನತೆ ಅಂತ. ಇದು ಯಾರು ಅಳಸಲ್ಲಿ ಹೋಳಿಗೆ ಅಂತ ಹೇಳೋದಲ್ಲ, ಇದನ್ನ ಅಷ್ಟು ಚೆನ್ನಾಗಿ ನೋಡಿ. ಉಬ್ಬುತ್ತೆ ನೋಡಿದ್ರ ಹೆಂಗೆ ಉಬ್ಬುತ್ತೆ ಅಂತ. ಇವಾಗ ಇದು ರೆಡಿ ಆಯ್ತು. ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ. ಎಷ್ಟು ನೀಟಾಗಿ ಉಬ್ಬುತ್ತೆ ನೋಡಿ, ನೋಡ್ದಲ್ಲ. ರೆಡಿ ಆಯಿತು ಹೋಳಿಗೆ. ಹಳಸಿನ ಹೋಳಿಗೆ ಮಾಡಿದ್ದೆ ನಾನು, ತುಂಬ ರುಚಿಯಾಗಿರುತ್ತೆ. ಲಾಸ್ಟ್ವರೆಗೂ ನೋಡಿ ನೀವು. ನನಗೊಂದು ಚೆನ್ನಾಗಿದೆ, ಕಮೆಂಟ್ಸ್ ಹಾಕಿ. ತುಂಬ ಸಾಫ್ಟಾಗಿದೆ, ಟೇಸ್ಟ್ ಇದೆ. ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಕಾಯಿ ಹೋಳಿಗೆ, ಇವು ಬೇಳೆ ಹೋಳಿಗೆಲ್ಲ ತಿಂದು ಬೋರ್ ಆಗಿದೆ. ಒಂದ್ಸಲ ಈ ಥರ ಟ್ರೈ ಮಾಡ್ಕೊಂಡು ನೀವು. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ. ಓಕೆ, ಬಾಯ್.